ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಕನಕಪುರದ ಬಂಡೆ ರಾಜ್ಯದಲ್ಲಿ ನಾಳೆಯಿಂದ ಡಿಕೆ ರಾಜ್ಯಭಾರ ಶುರು. ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಅಂತ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಮಾಡ್ತಾ ಇದೆ. ಡಿಕೆ ಸಂಪುಟ ಸೇರುವ ಸಂಭಾವ್ಯರ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಖರ್ಗೆ ನಿವಾಸದಲ್ಲಿ ನಡೆದಿರುವಂತಹ ಆ ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ ನೋಡಿ. ನಾಳೆ ಡಿಕೆ ಪಟ್ಟಾಭಿಷೇಕ, ಸಂಪುಟ ರಚನೆಗೆ ಹೈ ವೋಲ್ಟೇಜ್ ಸಭೆ. ಇಂದು ಖರ್ಗೆ ರಾಹುಲ್ ಗಾಂಧಿ ಸಭೆ ಬಳಿಕ ಪಟ್ಟಿ ಫೈನಲ್. ಸಿದ್ದು ಡಿಕೆ ಹೈಕಮಾಂಡ್ 3 ಪ್ರತ್ಯೇಕ ಲಿಸ್ಟ್, ಯಾರಿಗೆ ಚಾನ್ಸ್? ಡಿಕೆ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಸಂಪುಟ ರಚನೆಯ ಕಗ್ಗಂಟು ಬಿಡಿಸುವುದಕ್ಕೆ ರಾಜ್ಯ ನಾಯಕರು, ದೆಹಲಿ ನಾಯಕರು ಸರ್ಕಸ್ ಮಾಡುವಂತಾಗಿದೆ. ಕೈ ನಾಯಕರು ಈಗ ಹೈಕಮಾಂಡ್ ಅಂಗಳದಲ್ಲಿ ತಂತ್ರ ಪ್ರತಿತಂತ್ರದ ಆಟಕ್ಕೆ ಇಳಿದಿದ್ದಾರೆ. ನಿನ್ನೆ HL ಏರ್ಪೋರ್ಟ್ನಿಂದ ವಿಶೇಷ ವಿಮಾನದ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಂಟಿಯಾಗಿ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇವರ ಜೊತೆಗೆ KJ ಜಾರ್ಜ್ ಮತ್ತು HC ಮಹದೇವಪ್ಪ ಕೂಡ ಸಾಥ್ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗಿನ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಗಲಿದೆ. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ರಚನೆ ಸರ್ಕಸ್ ನಡೀತಾ ಇದೆ. ರಾಜಾಜಿ ಮಾರ್ಗದಲ್ಲಿ ಇರುವ ಖರ್ಗೆ ನಿವಾಸದಲ್ಲಿ ನಿನ್ನೆ ರಾತ್ರಿ 9 ಗಂಟೆಗೆ ಸಭೆ ನಡೆಯಬೇಕಾಗಿತ್ತು. ಆದರೆ ಸಭೆ ಇವತ್ತಿಗೆ ಮುಂದೂಡಿಕೆಯಾಗಿದೆ. ಇದರ ಮಧ್ಯೆನೂ ಹೈಕಮಾಂಡ್ ನಾಯಕರು ನಿನ್ನೆ ಸಾಲು ಮೀಟಿಂಗ್ ನಡೆಸಿದ್ರು. ಸಿದ್ದರಾಮಯ್ಯ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ KC ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಚರ್ಚಿಸಿದ್ರು. ಬಳಿಕ ಡಿಕೆಗೆ ಕರೆ ಮಾಡಿ ನಿವಾಸಕ್ಕೆ ಬರುವಂತೆ KC ವೇಣುಗೋಪಾಲ್ ಬುಲಾವ್ ನೀಡಿದ್ರು. KCV ಮನೆಯಿಂದ ಸಿದ್ದರಾಮಯ್ಯ ತೆರಳಿದ ನಂತರ ಡಿಕೆ ತಮ್ಮ ಪಟ್ಟಿ ಜೊತೆಗೆ ಆಗಮಿಸಿ ಚರ್ಚಿಸಿದ್ರು. ಇಬ್ಬರ ಪಟ್ಟಿಯನ್ನ KCV ಮತ್ತು ಸುರ್ಜೇವಾಲಾ ಪರಿಶೀಲಿಸಿದ್ದಾರೆ. ಹೈಕಮಾಂಡ್ ಕೈ ಸೇರಿದ ಮೊದಲ ಹಂತದ ಸಂಭಾವ್ಯರ ಪಟ್ಟಿ. ಟಿವಿ9ನಲ್ಲಿ ಡಿಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಜೊತೆ 10 ರಿಂದ 12 ಸಚಿವರ ಪ್ರಮಾಣ ವಚನ ಸಾಧ್ಯತೆ. ಡಿಕೆ ಶಿವಕುಮಾರ್ ಜೊತೆ ಸಂಪುಟ ಸೇರೋರ ಸಂಭಾವ್ಯರ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಈಗಾಗಲೇ ಮೊದಲ ಹಂತದ ಸಂಭಾವ್ಯರ ಪಟ್ಟಿ ಹೈಕಮಾಂಡ್ ಕೈ ಸೇರಿದೆ. ಯಾರೆಲ್ಲ ಮಂತ್ರಿಗಳಾಗಿ ಸಂಪುಟ ಸೇರ್ತಾರೆ ಅಂತ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, UT ಖಾದರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, MB ಪಾಟೀಲ್, ಕೃಷ್ಣ ಭೈರೇಗೌಡ, KJ ಜಾರ್ಜ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಡಾಕ್ಟರ್ ಯತೀಂದ್ರ ಅಥವಾ ಭೈರತಿ ಸುರೇಶ್ ಅಥವಾ ಈಶ್ವರ್ ಖಂಡ್ರೆಗೆ ಸಚಿವಗಿರಿ ಸಿಗುವ ಸಾಧ್ಯತೆ ಇದೆ. ಡಿಕೆ ಜೊತೆ 10 ರಿಂದ 12 ಸಚಿವರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೀಡಿರುವ ಪಟ್ಟಿಯನ್ನ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಪರಿಶೀಲಿಸಿದ್ದಾರೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪಟ್ಟಿ ರವಾನಿಸಲಿದ್ದಾರೆ. ಖರ್ಗೆ ಮತ್ತು ರಾಹುಲ್ ಗಾಂಧಿ ಇವತ್ತು ಸಭೆ ನಡೆಸಿ ಬಳಿಕ ಸಚಿವ ಸಂಪುಟ ಸೇರೋರ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ. ಖರ್ಗೆ ನಿವಾಸದಲ್ಲಿನ ಸಭೆ ಮುಂದೂಡಿಕೆಯಾಗಿದ್ರಿಂದ ಇವತ್ತು ಖರ್ಗೆ ನಿವಾಸದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾವೆ ಅಂತ ನೋಡೋದಾದ್ರೆ ಅಂದ ಹಾಗೆ ದೆಹಲಿ ಸಭೆಯಲ್ಲಿ ಮೊದಲ ಹಂತದಲ್ಲಿ ಯಾವೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸಬೇಕು, ಯಾರಿಗೆ ಆದ್ಯತೆ ಕೊಡಬೇಕು ಅನ್ನೋ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಅಲ್ಲದೆ ಸಿದ್ದು ಸಂಪುಟದಲ್ಲಿ ಇದ್ದ ಯಾರನ್ನ ಮುಂದುವರಿಸಬೇಕು, ಯಾರನ್ನ ಕೈಬಿಡಬೇಕು ಅನ್ನೋ ಬಗ್ಗೆನೂ ಚರ್ಚೆ ನಡೆಯಬಹುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಮತ್ತು ಹೆಚ್ಚುವರಿ DCM ಬೇಕಾ ಬೇಡವಾ, ಹೆಚ್ಚುವರಿ DCM ನೀಡಿದ್ರೆ ಯಾರಿಗೆ ಪ್ರಾತಿನಿಧ್ಯ ನೀಡಬೇಕು, ಸಮನ್ವಯ ಸಮಿತಿ ಬೇಕಾ, ಕೋರ್ ಕಮಿಟಿ ಮಾದರಿ ರಚಿಸಬೇಕಾ, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸ್ಥಾನಮಾನದ ವಿಚಾರ, ಹೀಗೆ ನಾನಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ 2 ಹಂತದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ನಡೀತಾ ಇದೆ. ಹಿಂದೆ ಯಾವಾಗ ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರ ಪ್ರಕ್ರಿಯೆ ಬಂದಿತ್ತು, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕೆಲ ಹಿರಿಯ ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ನಾಯಕರು ಕೇರಳ ಮಾಧ್ಯರಲ್ಲಿ ಅಡ್ವಾನ್ಸ್ ಒಂದೇ ಸಾರಿ ಎಲ್ಲರನ್ನೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡಿದರು. ಆದರೆ ಅಂತಿಮವಾಗಿ ಈಗ ರಾಜ್ಯಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ 2 ಹಂತದಲ್ಲಿ ಮಾಡುವಂಥ ಸಾಧ್ಯತೆ ಇದೆ. DCM ಹುದ್ದೆಗಳ ಸೃಷ್ಟಿಯೇ ಕಗ್ಗಂಟಾಗಿದೆ. ಯಾಕಂದ್ರೆ ಕನಿಷ್ಠ
ಮೂವರಿಗೆ ಡಿಸಿಎಂ ಹುದ್ದೆ ನೀಡಲೇಬೇಕು ಅಂತ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಪುತ್ರ ಯತೀಂದ್ರನಿಗೆ ಸದ್ಯಕ್ಕೆ ಯಾವುದೇ ಡಿಸಿಎಂ ಪಟ್ಟ ಬೇಡ ಅಂತ ನಿರಾಕರಿಸಿರುವ ಸಿದ್ದರಾಮಯ್ಯ ತಮ್ಮ ಪರಮಾಪ್ತ ಒಕ್ಕಲಿಗ ಮತ್ತು ಇತರ ಸಮುದಾಯದ ನಾಯಕರನ್ನ ಸಂಪುಟಕ್ಕೆ ತರೋದಕ್ಕೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ಮತ್ತು ಹಿರಿಯ ದಲಿತ ನಾಯಕರೂ ಆಗಿರುವ ಪರಮೇಶ್ವರ್ ಮತ್ತು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರುವ ಎಂಬಿ ಪಾಟೀಲ್ ಇನ್ನು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಹುದ್ದೆ ನೀಡುವಂತೆ ಸಿದ್ದರಾಮಯ್ಯ ಒತ್ತಡ ತಂತ್ರ ಹೆಣೆದಿದ್ದಾರಂತೆ. ಹೈಕಮಾಂಡ್ ಅಂಗಳದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದರೆ ಸಂಘಟನಾ ಚತುರ ಡಿಕೆ ಶಿವಕುಮಾರ್ ಹಠವನ್ನು ಹೈಕಮಾಂಡ್ ಸುಲಭವಾಗಿ ತಳ್ಳಿ ಹಾಕುವಂತಿಲ್ಲ. ಯಾವುದೇ ಕ್ಷಣದಲ್ಲಾದರೂ ಸಂಭಾವ್ಯ ಸಚಿವರ ಮೊದಲ ಪಟ್ಟಿ ಅಂತಿಮ ರೂಪ ಪಡೆಯಲಿದೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಮತ್ತು ಪ್ರಮೋದ್, ಟಿವಿ9 ಬೆಂಗಳೂರು.